ಇದ್ರಲ್ಲ ಸರ್ ನಮ್ಮನ್ನ. ಬನ್ನಿ, ಇದರಲ್ಲಿ ಕೂಡ ನಾವು ಇಲ್ಲಿ ಭಾಷೆಯಲ್ಲಿ ಓಣಿಗಳು ಅಂತ ಹೇಳ್ತೀವಲ್ಲ, ಸ್ಟ್ರೀಟ್ಸ್ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಆದಿಮಾನವ ರಸ್ತೆಗಳು ಹೇಗೆ ಇರ್ತಾ ಇತ್ತು, ಮನೆ ಈ ಕಡೆ ಸಮಾಧಿ ರಸ್ತೆ ಈ ರೀತಿಯಾಗಿ ಓಣಿಗಳನ್ನ ಮಾಡ್ಕೊಳ್ತಾ ಇದ್ರು ಅಂತ ಸರಿ. ಅವ್ರೇನೋ ಮಣ್ಣು ತೋಡಿ ಏನು ಇಟ್ಟಿಲ್ಲ ಇಲ್ಲಿ ನಾವು ಸಮಾಧಾನಕ್ಕೆ ಬಂಡೆ ಮೇಲೆ ಇಟ್ಟಿದ್ದಾರೆ ಅಷ್ಟೇ. ಇದನ್ನು ಇನ್ನೂ ಭದ್ರತೆಯಲ್ಲಿ ಇದ್ದಾವೆ, ಕೆಲವೊಂದು ಬಿದ್ದೋಗಿದ್ದಾವೆ, ಕೆಲವೊಂದು ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಬನ್ನಿ. ಏನ್ ಸರ್ ರೋಚಕ ಅನಿಸ್ತದೆ ನಂಗೆ ನಿಜವಾಗ್ಲೂ. ನೋಡಿ ಇದು ಹೋಲು, ಒಳಗಡೆ ಕೂತ್ಕೊಳ್ಳಿ. ಇದು ಹೋಲ್ ಮಾಡ್ಲಿಕ್ಕೆ ಕಾರಣ ಸೊ ಅವಾಗೆಲ್ಲ ಒಳಗೆ ಹಿಂಗೆ ಹೋಗಿ ಹಿಂಗೆ ಬರ್ತಿದ್ರು ಅಂತ ಅನಿಸ್ತಾರೆ. ಹಾಂ, ಈ ಥರ ಒಳಗೆ ಹೋಗಿ ಹಾಂ ಆ ಕಡೆ ಆ ಭಾಗ ಎಲ್ಲ ಬಿದ್ದಿದೆ. ಹಾಂ ಇನ್ನು ಮುಂದೆ ಬನ್ನಿ, ಒಳಗೆ ಬನ್ನಿ. ಹಾಂ ಈಗ ತೆಗೀರಿ. ಓಕೆ, ಅವ್ರು ಬರ್ಬೇಕಂದ್ರೆ ಫುಲ್ ಕ್ಲೋಸ್ ಮಾಡ್ಕೊಳ್ತಾ ಇದ್ರಲ್ಲ, ಬರ್ಬೇಕಂದ್ರೆ ಈ ರೀತಿಯಾಗಿ ಬರ್ತಾ ಇದ್ರು. ಜೊತೆಗೆ ಇದೆಲ್ಲ ಅದಕ್ಕೋಸ್ಕರ ಈ ಥರ ಕ್ಲೋಸ್ ಕೂಡ ಮಾಡ್ಕೊಂತಿದ್ರು ಅನ್ಸುತ್ತೆ. ಆ ಥರ ಕಲ್ಲುಗಳನ್ನು ಇಟ್ಟಿದ್ದಾರೆ ಇಲ್ಲಿ, ಲಾಕರ್. ಸೊ ಇದು ಬಿದ್ದಿದೆ. ಸೊ ಬಹುಶಃ ಈ ಭಾಗದ ಬಿದ್ದಿದೆ ಅನ್ಸುತ್ತೆ. ಸೊ ಓಪನ್ ಆಗಿದೆ. ಇದೇ ಥರದ ಭಾಳಷ್ಟು ಈ ಥರ ಆಗಿದೆ. ಕೆಲವೊಂದು ಕಂಪ್ಲೀಟ್ ಕವರ್ ಆಗಿದೆ. ಸರ್ ಇಲ್ಲಿ ನಾವು ನೋಡ್ಬೋದು ಇದೇ ಮಾದರಿಯಲ್ಲಿ ಅಲ್ವಾ ಸರ್ ಇವಾಗ ಮನೆ ಕಟ್ಟೋದಾಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಒಂದು ಲಾಕ್ ಸಿಸ್ಟಮ್ ಎಲ್ಲ. ಹೌದೌದು. ಅವಾಗ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು. ಕೆಲವೊಂದು ಶಿಲಾ ಸಮಾಧಿಗಳು ನೋಡಿದಾಗ ಈ ಸೈಡ್ ಭಾಗದಲ್ಲಿ ಹೋಲ್ ಬಿಟ್ಟಿರ್ತಾ ಇದ್ರು. ಆದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಬಂಡೆನ ಕೊರ್ದು ಮತ್ತೆ ಅದರಲ್ಲಿ ಒಂದು ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ನೋಡಿ ಅದೆಲ್ಲ ಆರಾಮಾಗಿ ನೋಡಿ ಜೇನದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಆದ್ರೆ ಆ ಕಡೆ ಬೌಂಡ್ರಿ ಇದ್ದಾವೆ, ಬೌಂಡ್ರಿ ಆ ಕಡೆ ಎಲ್ಲ ಮಣ್ಣಿದೆ. ಅಲ್ಲಿ ಕೂಡ ಕೆಲವೊಂದು ಹೂಳ್ತಿದ್ರು ಜನನ್ನ. ಸೊ ಈ ಮಠದಲ್ಲಿ ಹೆಂಗೆ ಹೂಳ್ತಿದ್ರು ಅನ್ನೋದಕ್ಕೆ ಭಾಳ ಇದೆ. ಯಾಕಂದ್ರೆ ಇದ್ರ ಮೇಲೆ ಬಂಡೆ ಮೇಲೆ ಹೂಳ್ತಿದ್ರ. ಸೊ ಇನ್ನೂ ಇದ್ರ ಬಗ್ಗೆ ಅಧ್ಯಯನ ಆಗಬೇಕಾಗಿದೆ. ಇವಾಗ ಇಲ್ಲಿ ವಾಸವಾಗಿದ್ರ ಅಥವಾ ಸಮಾಧಿ ಮಾಡ್ಕೊಂಡಿದ್ರ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಾನು ಅದೇ ಹೇಳ್ತಿದ್ದಲ್ಲ, ಇದು ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬರಿಯಲ್ ಸೈಟ್ ಇನ್ ಕರ್ನಾಟಕ. ಅಂದ್ರೆ ಅವಾಗೆಲ್ಲ ಇದಾದ್ಮೇಲೆ ಅವರು ಅಂತ ಸಂಸ್ಕರಣ ಒಳಗಡೆ ಇಡ್ತಿದ್ರು. ಇವತ್ತು ಕೂಡ ಮಮ್ಮಿ ಪಿರಮಿಡ್ ಇವತ್ತು ಕೂಡ ಇದಾವೆ ಅವೆಲ್ಲ ಬಾಡೀಸ್ ಎಲ್ಲ. ಸೊ ಅವಾಗೆಲ್ಲ ಅದೇ ಮಾದರಿಯಲ್ಲಿ ಇಲ್ಲಿ ಮಾಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಆತರ ಏನಾದ್ರು ಬಾಡೀಸ್ ಯಾವ ಸಿಕ್ಕಿಲ್ಲ. ಯಾಕಂದ್ರೆ ಕಲ್ಲಲ್ಲಿ ಏನಾದ್ರು ಮಾಡಿರೋದು ಇಲ್ಲಿ ಯಾವುದೇ ಇಲ್ಲ. ಇಸ್ ಕಂಪ್ಲೀಟ್ ತಳಗಡೆಲ್ಲೇ ಕಲ್ಲು, ಇದೆಲ್ಲ ಸುತ್ತು ಕಲ್ಲು ಹೋಲ್ ಮಾಡ್ಕೊಂಡು ಬಹುಶಃ ಅವರು ಒಂದು ಇದು ನಾವೆಲ್ಲ ಪುಣ್ಯತಿಥಿಗಳಂತ ಮಾಡ್ತಿರ್ತೀವಿ, ಅವಾಗ ಇದ್ದಿರ್ಬೋದು. ಸೊ ಈ ಹೋಲ್ ಮುಖಾಂತರ ಒಳಗಡೆಲ್ಲ ಇಡ್ತಿದ್ರು ಮತ್ತೆ ಕ್ಲೋಸ್ ಮಾಡ್ತಿದ್ರು ಹಿಂಗೂ ಹೇಳ್ತಾರೆ. ಬಟ್ ಈ ಮನೆಗಳು ಇರೋದ್ರಿಂದ ಇದಕ್ಕೆ ಮೌರ್ಯನ ಮನೆಗಳು ಅಂತೇಳಿ ಅಥವಾ ಕೆಲವೊಂದು ಇತಿಹಾಸದಲ್ಲಿ ಕೂಡ ಬರೆದಿದ್ದಾರೆ.